ಸ್ನೇಹಿತರೆ ಭೀಮ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಯು ಪಿ ಐ ಲೈಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಯು ಪಿ ಐ ಲೈಟನ್ನು ನಾವು ಯೂಸ್ ಮಾಡ್ಬೋದು ಅಂತ ಇವತ್ತು ಚರ್ಚೆ ಮಾಡೋಣ. ಯು ಪಿ ಐ ಲೈಟ್ನ ಆ್ಯಕ್ಟಿವೇಟ್ ಮಾಡೋದು ಹೇಗೆ, ಅಲ್ಲಿ ಅಮೌಂಟನ್ನು ಆ್ಯಡ್ ಮಾಡೋದು ಹೇಗೆ, ಮತ್ತು ಆ ಅಮೌಂಟನ್ನು ನಾವು ಎಲ್ಲಾದರೂ ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಅಥವಾ ಎಲ್ಲಾದರೂ ನಾವು ಬಿಲ್ಲನ್ನು ಪೇಮೆಂಟ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಬಹುದು ಅಂತ ನಾನು ಸಂಪೂರ್ಣವಾದಂಥ ಪ್ರೊಸೆಸ್ ಇವತ್ತು ಹೇಳ್ತೀನಿ. ಯು ಪಿ ಐ ಲೈಟ್ ಅಂದರೆ ಅದು ಯಾವ ಕಾರಣಕ್ಕಾಗಿ ಲಾಂಚ್ ಆಗಿದೆ ಅಂದರೆ, ಕೆಲವು ಬಾರಿ ನಾವು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ನಾವು ಮೇನ್ ಬ್ಯಾಂಕ್ ಅಕೌಂಟಿಂದ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಟ್ರಾನ್ಸಾಕ್ಷನ್ಸ್ಗಳು ಆಗ್ತಾಯಿದೆ ನಮ್ಮ ಬ್ಯಾಂಕಲ್ಲಿ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಆಗ್ತಾಯಿದೆ. ಆ ರೀತಿ ಆಗಬಾರ್ದು ಅಂದರೆ ನಾವು ಅಂದರೆ 10 ರೂಪಾಯಿ 20 ರೂಪಾಯಿ 5 ರೂಪಾಯಿ 10 ರೂಪಾಯಿ ಈ ರೀತಿ ನಾವು ಟ್ರಾನ್ಸಾಕ್ಷನ್ಸ್ಗಳನ್ನ ತುಂಬ ಮಾಡ್ತೀವಿ ಅಂದರೆ ನಾವು ಯು ಪಿ ಐ ಲೈಟ್ನಲ್ಲಿ ಒಂದು 2,000 ರೂಪಾಯಿನ ಆ್ಯಡ್ ಮಾಡಿ ಇಟ್ಕೊಂಡ್ರೆ ನಂತರದಲ್ಲಿ ನಾವು ಯು ಪಿ ಐ ಲೈಟ್ ಮೂಲಕ ನಾವು ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡಿದರೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಆಗೋದಿಲ್ಲ. ಅದಕ್ಕಾಗಿ ಕೂಡ ಯು ಪಿ ಐ ಲೈಟ್ನ ಕೆಲವು ಜನ ಯೂಸ್ ಮಾಡ್ತಾರೆ. ಮತ್ತು ಯು ಪಿ ಐ ಲೈಟನ್ನು ಯೂಸ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ನಮ್ಮ ಬ್ಯಾಂಕ್ನ ಸರ್ವರ್ ಪದೇ ಪದೇ ಹೋಗ್ತಾ ಇದೆ, ಕಾಡ್ತಾ ಇದೆ, ನಮ್ಮ ಪೇಮೆಂಟ್ ಸಕ್ಸಸ್ ಆಗ್ತಾ ಇಲ್ಲ, ಈ ರೀತಿ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನಾವು ಯು ಪಿ ಐ ಲೈಟ್ನಲ್ಲಿ ಪೇಮೆಂಟನ್ನು ಅಮೌಂಟನ್ನು ಆ್ಯಡ್ ಮಾಡೋದ್ರಿಂದ ಯು ಪಿ ಐ ಲೈಟ್ನಲ್ಲಿ ಸರ್ವರ್ನ ಅವಶ್ಯಕತೆಯೇ ಇಲ್ಲ. ವ್ಯಾಲೆಟ್ನಿಂದ ನೇರವಾಗಿ ಅಮೌಂಟ್ ಅನ್ನೋದು ಯು ಪಿ ಐ ಪಿನ್ ಸಹಿತ ಅದು ಕೇಳೋದಿಲ್ಲ. ಅದಕ್ಕಾಗಿ ಇಲ್ಲಿ ಬ್ಯಾಂಕ್ ಸರ್ವರ್ನ ಅವಶ್ಯಕತೆ ಬರೋದೇ ಇಲ್ಲ, ನೀವು ನೇರವಾಗಿ ಪೇಮೆಂಟನ್ನು ಮಾಡಬಹುದು. ಈ ರೀತಿ ನಿಮ್ಮ ಯಾವುದಾದ್ರೂ ಕೆಲವು ಬ್ಯಾಂಕ್ಗಳಲ್ಲಿ ಸರ್ವರ್ ಸಮಸ್ಯೆ ತುಂಬ ಬರ್ತಾ ಇರುತ್ತೆ, ಇಲ್ಲಿ ಪೇಮೆಂಟ್ ಅನ್ನೋದು ಆಗ್ತಾ ಇರಲ್ಲ, ಫೇಲ್ ಆಗ್ತಾ ಇರುತ್ತೆ, ಕೆಲವು ಬಾರಿ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ಈ ರೀತಿ ನಿಮಗೆ ಏನಾದರೂ ಸಮಸ್ಯೆ ತುಂಬ ಇದೆ ಅಂದರೆ ನೀವು ಪದೇ ಪದೇ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಾ ಇದ್ದರೆ ಯು ಪಿ ಐ ಲೈಟ್ನಲ್ಲಿ ಹಣವನ್ನು ಆ್ಯಡ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಒಂದು ಟೆನ್ಷನ್ ಇಲ್ಲದೆ ನಿಮ್ಮ ಒಂದು ಯು ಪಿ ಐ ಪಿನ್ ಸಹಿತ ಅದು ಕೇಳೋದಿಲ್ಲ, ನೇರವಾಗಿ ನೀವು ಪೇಮೆಂಟನ್ನು ಮಾಡಬಹುದು. ಅಲ್ಲಿ ಸರ್ವರ್ನ ಅವಶ್ಯಕತೆ ಕೂಡ ಬರೋದಿಲ್ಲ. ಅದಕ್ಕಾಗಿ ನೀವು ಯು ಪಿ ಐ ಲೈಟನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಾಗಿ ಭೀಮ್ ಆ್ಯಪ್ನಲ್ಲಿ ಯು ಪಿ ಐ ಲೈಟನ್ನು ನಾವು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಭೀಮ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಪಿನ್ನನ್ನು ಹಾಕಿಬಿಟ್ಟು ನಾನು ಓಪನ್ ಮಾಡ್ಕೋತೀನಿ. ಭೀಮ್ ಆ್ಯಪ್ನ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ನಾನು ಪಿನ್ನನ್ನು ರೆಡಿ ಮಾಡಿರ್ತೀವಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಒಂದು ಭೀಮ್ ಆ್ಯಪ್ನಲ್ಲಿ ಮೇಲ್ಗಡೆ ಪ್ರೊಫೈಲ್ ಇರುತ್ತೆ, ಇಲ್ಲಿ ನೋಡಿ ಈ ರೀತಿ ಪ್ರೊಫೈಲ್ ಐಕನ್ ಇರುತ್ತೆ. ಈ ಕಡೆಗೆ ಆ ಒಂದು ಬಾಕ್ಸ್ ಟೈಪ್ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಯು ಪಿ ಐ ಲೈಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಯು ಪಿ ಐ ಲೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಮೊದಲ ಬಾರಿ ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಕೆಲವೊಂದಿಷ್ಟು OTP ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ನೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಸಣ್ಣದಂಥ ಪ್ರೊಸೆಸ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದರೆ ಆ್ಯಕ್ಟಿವೇಷನ್ ಮಾಡಬೇಕಾಗುತ್ತೆ ಅದನ್ನು. ಈಗ ನಾನು ಆಲ್ರೆಡಿ ಆ್ಯಕ್ಟಿವೇಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಡ್ಯಾಶ್ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅಮೌಂಟ್ ಅನ್ನೋದು 0 ಇದೆ ಬ್ಯಾಲೆನ್ಸು. ನಂತರದಲ್ಲಿ ಇಲ್ಲಿ ಟಾಪ್ ಅಪ್ ವ್ಯಾಲೆಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಮೌಂಟನ್ನು ಆ್ಯಡ್ ಮಾಡಬೇಕು ಅಂದರೆ ಟಾಪ್ ಅಪ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ 500 1,000 1,500 2,000 ಮ್ಯಾಕ್ಸಿಮಮ್ 2,000ವರೆಗೆ ನಾವು ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ 100 ರೂಪಾಯಿ ನಾನು ರಿಚಾರ್ಜ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ರಿಚಾರ್ಜ್ ಮಾಡಿ ತೋರಿಸ್ತೀನಿ. ನೋಡಿ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಆ್ಯಡ್ 100 ರೂಪೀಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಯು ಪಿ ಐ ಪಿನ್ನನ್ನು ಹಾಕಬೇಕಾಗುತ್ತೆ. ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ ಅಂದರೆ ಇಲ್ಲಿ ಯು ಪಿ ಐ ಪಿನ್ ಕೇಳಿದೆ ಸ್ನೇಹಿತರೆ, ಅದನ್ನು ಹಾಕಿಬಿಟ್ಟು ಓಕೆ ಮಾಡಿದ ನಂತರದಲ್ಲಿ ನಮ್ಮ ಒಂದು ರಿಚಾರ್ಜ್ ಅನ್ನೋದು ಸಕ್ಸಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಅಂದರೆ ನಾವು 100 ರೂಪೀಸ್ನ ಯು ಪಿ ಐ ಲೈಟ್ ವ್ಯಾಲೆಟ್ಗೆ ಸಕ್ಸಸ್ಫುಲ್ಲಾಗಿ ಆ್ಯಡ್ ಮಾಡಿದ್ದೀವಿ. ಮಾಡಿದ ನಂತರದಲ್ಲಿ ನಾವು ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲು ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಯು ಪಿ ಐ ಲೈಟ್ನಲ್ಲಿ ಬ್ಯಾಲೆನ್ಸ್ನ ನಾನು ಒಂದು ಸಾರಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು 100 ರೂಪೀಸಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ನಂತರದಲ್ಲಿ ಏನು ಮಾಡ್ತೀನಿ, ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ ಒಂದು ಸಾರಿ. ನೀವು ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಎಲ್ಲಾದರೂ ಯಾವುದಾದ್ರೂ ಶಾಪಲ್ಲಿ ಇರ್ಬೋದು ಅಥವಾ ಪೆಟ್ರೋಲ್ ಬಂಕಲ್ಲಿ ಇರ್ಬೋದು, ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ QR ಸ್ಕ್ಯಾನ್ ಮಾಡೋಣ. ಇಲ್ಲಿ ಗ್ಯಾಲರಿ ಫೋನ್ ಗ್ಯಾಲರಿನಲ್ಲಿ ಇರುವಂಥ QR ಸ್ಕ್ಯಾನ್ ಮಾಡ್ತೀನಿ. ಇಲ್ಲಿ ನೋಡಿ ಈ ರೀತಿ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಹಾಕಿಬಿಟ್ಟು ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಯು ಪಿ ಐ ಲೈಟ್ ಮೂಲಕ ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಇಲ್ಲಿಂದ ನಾವು ಬದಲಾವಣೆ ಮಾಡಿಬಿಟ್ಟು ಬ್ಯಾಂಕ್ನಿಂದನೂ ಕೂಡ ಪೇಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ ಈ ರೀತಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ಯಾಂಕ್ ಮೂಲಕ ಮಾಡ್ಬೋದು, ಇಲ್ಲಾಂದರೆ ಯು ಪಿ ಐ ಲೈಟ್ ಮೂಲಕ ಪೇಮೆಂಟ್ ಮಾಡ್ಬೋದು. ಎರಡು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದರೆ ನೇರವಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಪಿನ್ ಹಾಕುವಂಥ ಅವಶ್ಯಕತೆ ಇಲ್ಲ, ನೇರವಾಗಿ ನಿಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಲ್ಲಿ ಬ್ಯಾಂಕ್ ಸರ್ವರ್ನ ಅವಶ್ಯಕತೆ ಬರೋದಿಲ್ಲ. ಅದಕ್ಕಾಗಿ ಇದು ಕೂಡ ಈ ರೀತಿ ನಾವು ಯು ಪಿ ಐ ಲೈಟನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.